ಕೇಳಿ ನೋಡಿ, ಮೊನ್ನೆ ಕಾಂಗ್ರೆಸ್ ಒಂದು ತೀರ್ಮಾನ ತೆಗೆದುಕೊಳ್ತು, ಯಡಿಯೂರಪ್ಪನವರ ಫೋಕ್ಸೋ ಸ್ಟೇನ ಅಡ್ವೊಕೇಟ್ ಜನರಲ್ ಕರೆಸಿ ವೇಕೇಟ್ ಮಾಡಿಸ್ರಿ ಅಂತ. ಮತ್ತು ಇಷ್ಟು ದಿನ ಏನು ಮಾಡ್ತಿದ್ರು ಇವರು? ಇದು ಮ್ಯಾಚ್ ಫಿಕ್ಸಿಂಗ್ ಅಲ್ವಾ? ಮ್ಯಾಚ್ ಫಿಕ್ಸಿಂಗ್ ಅಲ್ವೇನ್ರಿ ಇದು? ಈಗ ಯಾಕ್ರಿ ಬಂತು ಯಡಿಯೂರಪ್ಪನವ್ರದ್ದು ಸ್ಟೇ ವೆಕೇಟ್ ಮಾಡಿಸ್ರಿ ಅಂತಕ್ಕಂಥ ಒಂದು ಉದ್ದೇಶ ಏನಿತ್ತು ಕಾಂಗ್ರೆಸ್ ನಾಯಕರದ್ದು? ಇದು ಮ್ಯಾಚ್ ಫಿಕ್ಸಿಂಗ್ ಅಲ್ವಾ ಸ್ವಾಮಿ? ನಮ್ಮ ಗುರಿ ಅದು ಒಂದೇ ಅಲ್ಲ. ಈ ರೀತಿಯ ಮ್ಯಾಚ್ ಫಿಕ್ಸಿಂಗ್ ಮಾಡ್ತಕ್ಕಂಥ, ಒಡಂಬಡಿಕೆ ರಾಜಕೀಯ ಮಾಡ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಗೊತ್ತಾಗಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ, ನಾವು ಎಷ್ಟಾದರೂ ಭ್ರಷ್ಟಾಚಾರ ಮಾಡಿ ನಾವು ಉಳಿಬೋದು ಅನ್ನೋ ಅಭಿಪ್ರಾಯದಲ್ಲಿ ಇವತ್ತು ರಾಜಕಾರಣಿಗಳು, ಅಧಿಕಾರಿಗಳಿದ್ದಾರೆ. ಇವತ್ತು ಅವ್ರಿಗೆ ಬಿಸಿ ಮುಟ್ಟಿಸ್ಬೇಕಲ್ಲ. ಸ್ವಾಮಿ, ನಿಮಗೆ ಸಮಾಧಾನ ಇಲ್ಲ. ಈಗ ಎಲ್ಲ ಒಬ್ಬರು ಪ್ರಶ್ನೆ ಕೇಳ್ತೀರಿ, ಅದಕ್ಕೆ ಉತ್ತರ ಕೊಟ್ಟರೆ ನಿಮ್ಮದು ಇದು ಏನಾದ್ರು ನೀವು ಕೇಳ್ತೀರಿ. ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೋದು, ಮುಂದುವರಿಲಿ ಅಂತ ಹೇಳ್ತಿರೋ, ಅವರೇ ಇರಲಿ ಅಂತಿರೋ ಸರ್? ಅವರೇ ಇರಲಿ, ಬದಲಾವಣೆ ಮಾಡಿರಿ ಅಂತ ಹೇಳಲ್ಲ. ಅವ್ರ ತಪ್ಪನ್ನು ನಾವು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರ್ತೀವಿ, ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಂಥದ್ದು. ಹೌದು, ಧನ್ಯವಾದ. ಜಿಲ್ಲಾ ಮುಖಂಡರು ಕರೀತೀರಾ ನಿಮ್ಮ ಸ್ನೇಹಿತರನ್ನೆಲ್ಲ ಸಭೆಗೆ? ನಿಮ್ಮ ಸ್ನೇಹಿತರು, ಹಳೆ ಸ್ನೇಹಿತರನ್ನೆಲ್ಲ ಯಾರಂತ ಹೇಳೋಣ? ಹೆಸರು ಹಳೆಯದು ಹೊಸದ್ರು ಅಂತ ನೇರವಾಗಿ ಹೇಳೋಣ. ಇಲ್ಲ ಸರ್, ಕೆಳಗಡೆ ಒಂದು ಏನೋ ಒಂದು ಇಟ್ಕೊಟ್ಟು. ಅಲ್ಲಣ್ಣ, ಯಾವುದೋ ದೇವಸ್ಥಾನದ್ದಣ್ಣ, ಏನು ಕಾಂಗ್ರೆಸ್ನವ್ರು